ಸರ್ ಮೇ ಬಿ ಬಿಕಾಸ್ ನಾನು ಅದೇ ಎಲ್ಲರೂ ಹೇಳ್ದಂಗೆ ಸೈಲೆಂಟಾಗಿದ್ದೆ ಅಂತ ನನಗೆಲ್ಲೋ ಒಂದು ಕಡೆ ಅನ್ನೆಸೆಸರಿಲಿ ಮಾತಾಡಬೇಕು ಅಂತಲೇ ಮಾತಾಡಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಒಂದೊಂದು ಸಿಚುವೇಷನಲ್ಲಿ ನಾವು ಹೊರಗಡೆ ಹೇಗಿರ್ತೀವಿ ಅಂದರೆ ಯಾರೊಬ್ಬರು ಸುಮ್ಮನೆ ಜಗಳ ಆಡ್ತಿದ್ದಾಗ ನಾನು ವ್ಯಕ್ತಿತ್ವ ಹೇಗೆ ಅಂದರೆ ಸುಮ್ಮನೆ ನಾನು ಕಡ್ಡಿ ಅಲ್ಲಾಡ್ಸೋ ವ್ಯಕ್ತಿತ್ವ ಅಲ್ಲ. ಅಲ್ಲಿ ಕೂಡ ಇನ್ನೂ ಒಂದು ಸಿಚುವೇಶನ್ ಆಗಿರುತ್ತೆ ಅಂದ್ಕೊಳ್ಳಿ, ಇವಾಗ ನನ್ನ ಇನ್ವಾಲ್ವ್ಮೆಂಟೇ ಇರಲ್ಲ. ಇನ್ವಾಲ್ವ್ಮೆಂಟೇ ಇಲ್ಲದೇ ಇದ್ದಾಗ ಮಾತಾಡೋ ನೆಸೆಸಿಟಿ ನನಗೆ ಅನ್ನಿಸ್ಲಿಲ್ಲ. ಎಲ್ಲಿ ನನ್ನ ಪ್ರಕಾರ ಮಾತಾಡಬೇಕಾಗಿತ್ತು, ಎಲ್ಲಿ ನನಗೋಸ್ಕರ ನನ್ನ ತಪ್ಪು ಅದು ಇದು ಅಂತ ಹೇಳಿದ್ರು ನಾನು ಅಲ್ಲಿ ಮಾತಾಡಿದ್ದೀನಿ ಅಂತ ನನಗೆ ಅನ್ನಿಸ್ತು. ಅದೇ ಇನ್ನೂ ಸ್ವಲ್ಪ ಎನರ್ಜಿ ಕೊಟ್ಟು ಮಾತಾಡಬೇಕಾಗಿತ್ತು, ಆದರೆ ಎಲ್ಲಿ ಬೇಕಾದ್ರೆ ಅಲ್ಲಿ ಜಾಸ್ತಿ ಮಾತಾಡಬೇಕಾಗಿತ್ತು ಅಂತ ಇವಾಗ ಅನ್ನಿಸ್ತದೆ ನನಗೆ. ಸೊ ಮೇ ಬಿ ನಾನು ಅಷ್ಟು ಮಾತಾಡದೇ ಇದ್ದಿದ್ದೇ ನನಗೊಂಥರ ಮುಳ್ಳಾಯಿತು ಅಂತ ಅನ್ಸುತ್ತೆ. ಎಸ್, ನನಗೀಗ ಒಂದು ಮಾತು ನೆನಪಾಗ್ತಿದೆ. ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವ್ರು ಮೊನ್ನೆ ಒಂದು ಮಾತು ಹೇಳ್ತಾರೆ ವೇದಿಕೆ ಮೇಲೆ ಇಟ್ಕೊಂಡು ರಘು ಅವರಿಗೆ. ಗಿಲ್ಲಿ ಅವ್ರ ಬಗ್ಗೆ ಮಾತಾಡಿದಾಗ ರಘು ಅವರು ಬಿಗ್ ಬಾಸ್ ಎಲ್ಲವನ್ನೂ ಮಾಡಿಸುತ್ತೆ ಅಂತ, ಅಂದರೆ ಆ ಅರ್ಥದಲ್ಲಿ ಹೇಳ್ತಾರೆ. ಏನಂದರೆ ಗಿಲ್ಲಿ ಹೀಗಿರ್ಲಿಲ್ಲ, ಇಲ್ಲಿ ಬಂದು ಹೀಗಿದ್ದಾನೆ ಅಂತ ರಘು ಅವ್ರು ಹೇಳಿದ್ದಕ್ಕೆ ಸುದೀಪ್ ಸರ್ ಅದನ್ನು ಹೇಳ್ತಾರೆ. ಸರ್, ನಿಮಗೆ ಅದ ರೀತಿಯ ಬದಲಾವಣೆಯನ್ನು ಕೊಡ್ಲಿಲ್ವಾ ಬಿಗ್ ಬಾಸ್? ಆಬ್ವಿಯಸ್ಲಿ ಕೊಡ್ತು ಸರ್. ಇವಾಗ ನೋಡಿ, ನೀವು ಹೇಳ್ತಾ ಇದ್ರೆ ನಾವು ಸೈಲೆಂಟಾಗಿದ್ವಿ ಅಂತ. ಎ ಪಾಯಿಂಟಲ್ಲಿ ಶೋನಲ್ಲಿ ಗೆಲ್ಲದ್ದಲ್ಲ, ಅಫ್ಕೋರ್ಸ್ ಗೆಲ್ಲಬೇಕು ಅಂತ ಹೋಗೋದು, ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ವ್ಯಕ್ತಿತ್ವನ ಉಳಿಸ್ಕೋಬೇಕು ಅಂತಲೂ ಇರುತ್ತೆ. ಯಾಕಂದರೆ ಅಷ್ಟು ಜನ ನೋಡ್ತಿರ್ಬೇಕಾರೆ ನಾನಾಗಿರ್ಬೇಕು. ನಾನು ಇಲ್ದಿರೋ ವ್ಯಕ್ತಿತ್ವನ ತೋರಿಸಿ ನಾನು ಕಿರ್ಚಾಡಿ ಅದು ಇದು ಮಾಡಿದ್ರೆ ಜನಕ್ಕೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಲೇ ಆಗುತ್ತಲ್ವ. ಇವಾಗ ಅವ್ರು ನನ್ನ ಎಲ್ಲೋ ರೊಮ್ಯಾಂಟಿಕ್ಕಾಗಿ ನೋಡ್ಬೇಕಾ, ಅಕಸ್ಮಾತ್ ಎಲ್ಲೋ ಒಂದು ಕಡೆ ಆ್ಯಕ್ಷನ್ ಮಾಡೋದು ನೋಡ್ಬೇಕಾ, ಕಿರ್ಚಾಡೋದು ನೋಡ್ಬೇಕಾ. ನಾನೊಬ್ಬ ಆ್ಯಕ್ಟರು, ತುಂಬ ಸಲ ನೆಗೆಟಿವ್ ರೋಲ್ಸು ಮಾಡ್ಕೊಂಬಂದಿದ್ದೀನಿ. ಇನ್ಮೇಲೂ ಕೂಡ ಅದನ್ನು ನಾನು ಸಿನಿಮಾದಲ್ಲಿ ತೋರಿಸ್ತೀನಿ. ಅಲ್ಲೋಗಿ ನಾನಾಗಿರ್ಬೇಕು ತಾನೆ. ಅದು ಆದಷ್ಟು ನಾನಾಗಿದ್ದೆ. ಏನಕ್ಕಂದ್ರೆ ನನ್ನ ನೋಡೋ ಜನಕ್ಕೆ ಒಂದು ಕ್ಲೀನಾಗಿರಲಿ ಇಮೇಜ್ ಅಂತಂದರೆ. ಅಂದರೆ ನಾನು ಫೇಕು ಮಾಡಲಿಲ್ಲ ಅದನ್ನು. ಇವಾಗ ನಾನು ಹೇಗಿದ್ದೀನಿ ಅದನ್ನು ತೋರಿಸ್ಬೇಕು ಜನಕ್ಕೆ, ಅದೇ ತಾನೇ ಇಷ್ಟ ಆಗೋದು. ಆಮೇಲೆ ಇನ್ನೊಂದಿನ ಜನಕ್ಕೆ ಸುಳ್ಳು ಹೇಳೋಕ್ಕೆ ನನಗೆ ಇಷ್ಟ ಆಗಲ್ಲ. ಇವಾಗ ಅಷ್ಟು ಜನ ನನ್ನ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದಾಗ ನಾನೆಲ್ಲೂ ಒಂದು ಕಡೆ ಫೇಕಾಗಿದ್ದು ಮಾಡಿದಿದ್ರೆ ನಾನು ಅವ್ರಿಗೆ ಜಸ್ಟಿಸ್ ಮಾಡಿಸ್ತೀನಿ ಅಂತ ನನಗೆ ಅನಿಸಲ್ಲ. ಆಮೇಲೆ ನಾನೇ ಸರಿ ಅನ್ನಿಸ್ತಾ ಇರಲಿಲ್ಲ. ಸೊ ಆದಷ್ಟು ನನಗೇನು ಸರಿ ಅದನ್ನು ಮಾಡಿದೆ. ಸೊ ಅದನ್ನು ಎಷ್ಟು ಜನ ಇಷ್ಟಪಡ್ತಾರೆ ಓಕೆ, ಇಷ್ಟಪಡಲಿಲ್ಲ ಅಂದರೂ ಓಕೆ. ಇದು ಈ ಇನ್ಸಿಡೆಂಟ್ ಕಾಕತಾಳೀಯ ಅಂತಾರೆ, ಹಾಗೇನೋ ಗೊತ್ತಿಲ್ಲ. ಜೋಡಿಯಾಗೆ ಒಳಗೆ ಹೋಗ್ತೀರಾ, ಜೋಡಿ ಆಗಿದ್ದಾಗಲೇ ಮತ್ತೆ ಹೊರಗೆ ಬರ್ತೀರಾ, ಅಂದರೆ ಜೋಡಿ ಕ್ಯಾಪ್ಟನ್ ಆಗಿರ್ತೀರಾ, ಹೊರಗೆ ಬರ್ತೀರಾ. ಏನು ಅನ್ನಿಸುತ್ತೆ ಸರ್ ಆ ಮೂಮೆಂಟ್? ನನಗಿದು ಬಂದಿದ್ದು ನನಗೂ ಫೇರ್ ಅನಿಸ್ಲಿಲ್ಲ. ಯಾಕಂದರೆ ನಾನು ತುಂಬ ಎಫರ್ಟ್ಸ್ ಹಾಕಿ ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ ಆಗೋದು ತುಂಬ ಇಂಪಾರ್ಟೆಂಟ್ ಮನೇಲಿ. ಕ್ಯಾಪ್ಟನ್ ಆಗಿದ್ದೆ ಕೂಡ. ಕ್ಯಾಪ್ಟನ್ ಆದಾಗೂ ಹೊರಗೆ ಬಂದಾಗ ನನಗೆ ಐ ಫೆಲ್ಟ್ ಸ್ವಲ್ಪ ಅನ್ಫೇರ್ ಅಂತ ಅನಿಸ್ತು. ಯಾಕಂದರೆ ಅಲ್ಲಿದ್ದಿದ್ದೇ ಅದು ಟಾಸ್ಕ್ಗಳ ಪ್ರಕಾರ ಆಡಬೇಕು, ರೂಲ್ಸ್ ಪ್ರಕಾರ ಫಾಲೋ ಮಾಡ್ಕೊಂಡಿರಬೇಕು. ಆಮೇಲೆ ಯು ನೀಡ್ ಟು ವಿನ್ ಟಾಸ್ಕ್ಸ್ ಅಂತಲೇ ಇತ್ತು. ನಾನು ಟಾಸ್ಕ್ನೂ ವಿನ್ ಆಗಿದ್ದೀನಿ, ರೂಲ್ಸ್ನೂ ಫಾಲೋ ಮಾಡಿದ್ದೀನಿ. ಆಮೇಲೆ ಆದಷ್ಟು ಎಲ್ಲ ಚಟುವಟಿಕೆಗಳಲ್ಲೂ ಇನ್ವಾಲ್ವ್ಮೆಂಟ್ ನಾನು ತುಂಬ ಇತ್ತು. ಅದಕ್ಕಿಂತ ಮೀರಿ ಏನು ಮಾಡಬೇಕಾಗಿತ್ತು ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಮಾಡಿದ್ದೀನಿ. ಅಲ್ಲಿ ಮಾಡಿದ್ರಲ್ಲಿ ನಾನು ಹೊರಗೆ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ಎಷ್ಟೊಂದು ಜನ ಅದನ್ನು ಮಾಡಿಲ್ದಿರೋರು ಸ್ವಲ್ಪ ಜನ ಇದ್ದರು. ಅವ್ರು ಬರ್ಬೋದಾಗಿತ್ತೇನು. ಬಟ್ ನಾನು ಬಂದಿದ್ದು ಒಂದು ಕಡೆ ಬೇಜಾರಿದೆ, ಯಾಕಂದ್ರೆ ನಾನು ಕಷ್ಟಪಟ್ಟು ಆಡ್ತಿದ್ದೆ ಅಲ್ಲಿ. ಇನ್ನೊಂದು ಕಡೆ ಖುಷಿನೂ ಇದೆ, ಯಾಕಂದರೆ ನನ್ನ ವ್ಯಕ್ತಿತ್ವನ ಎಲ್ಲೂ ಕಳ್ಕೊಳ್ಳಿಲ್ಲ. ನಾನು ಹೇಗಿದ್ದೆ, ಫಸ್ಟ್ ಡೇ ಹೇಗಿದ್ದೆ, ಲಾಸ್ಟ್ ಡೇವರೆಗೂ ಅದೇ ವ್ಯಕ್ತಿತ್ವ ಹಿಡ್ಕೊಂಡ್ಬಂದೆ. ಐ ಥಿಂಕ್ ಅದೇ ನನ್ನ ಗೆಲುವು.